ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಒಳ್ಳೊಳ್ಳೆ ವಿಷಸನ್ನು ನನಗೆ ತಿಳಿಸಿದ್ದೀರಾ. ಸ್ವೀಟ್ ಮಾಡೋಣ ಅಂದ್ಕೊಂಡೆ. ನನಗಿಷ್ಟವಾದ ಗಸಗಸೆ ಪಾಯಸ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ, ಬನ್ನಿ. ನಾನು ಗಸಗಸೆ ಪಾಯಸ ಮಾಡೋದಕ್ಕೆ 4 ಟೀ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ಗೆ 1 ಲೋಟ ಗಸಗಸೆ ಪಾಯಸ ಆಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮಿ, ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಬೆಲ್ಲ, ತುಪ್ಪ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನನ್ನ ಫೇವ್ರೆಟ್ ಗಸಗಸೆ ಪಾಯಸ ಮಾಡ್ತಿದ್ದೀನಿ, ಬನ್ನಿ ನಿಮಗೂ ತೋರಿಸ್ತೀನಿ. ಈ ಬಿಸಿಯಾಗಿರೋ ಪಾತ್ರೆಗೆ ನಾನು ಎತ್ತಿಟ್ಕೊತಿದ್ದ ಅಕ್ಕಿ, ಗಸಗಸೆ, ಬಾದಾಮಿ, ಗೋಡಂಬಿ 4 ಕೂಡ ನಾನು ಹುರಿತಾ ಇದ್ದೀನಿ. ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಜೊತೆಗೆ ಒಳ್ಳೆ ವಾಸನೆ ಬರುತ್ತೆ, ಆವಾಗ ಇದಾಗಿದೆ ಅಂತ ಗೊತ್ತಾಗುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ವೀಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೀವು ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಅಂದ್ಕೊತೀನಿ. ನೆಕ್ಸ್ಟ್ ಬರೋ ಎಲ್ಲ ವ್ಲಾಗ್ಗಳನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೆಕ್ಸ್ಟ್ ನಾನು ಬೆಲ್ಲದ ಪಾಕ ರೆಡಿ ಮಾಡ್ಕೊತೀನಿ. ಗಸಗಸೆ ಪಾಯಸ ಹೆಲ್ತಿಗೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಬೇಸಿಗೆ ಟೈಮಲ್ಲಿ. ಇದರಲ್ಲಿ ಗಸಗಸೆ, ಬೆಲ್ಲ ಹಾಗೆ ಕೊಬ್ಬರಿ ಇರೋದ್ರಿಂದ ದೇಹ ತಂಪಾಗಿರುತ್ತೆ, ಜೊತೆಗೆ ಬಾಯಲ್ಲಿ ಹುಣ್ಣಾಗಿದ್ದರೆ ಅದನ್ನು ಕೂಡ ಹೋಗುತ್ತೆ ಅಂತ. ಐ ಹೋಪ್ ನಾನು ಮಾಡ್ತಿರೋ ಈ ಗಸಗಸೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಾನು ಯಾವುದಾದ್ರೂ ರೆಸಿಪಿ ತೋರಿಸ್ಬೇಕು ಅನ್ನೋದಿದ್ರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಬಹುದು. ಈಗ ಹುರಿದಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೋಡಿ, ನಾನು ಹುರಿದಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸಣ್ಣಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಡು, ಇವಾಗ ನಾನು ಬೆಲ್ಲದ ಪಾಕ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊತೀನಿ. ನಾನು ಪಾತ್ರೆ ತಗೊಂಡು ಬಿಸಿಗಿಟ್ಟಿದ್ದೀನಿ. ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ರುಬ್ಬಿರೋದನ್ನು ಕೂಡ ಹಾಕ್ಕೊತೀನಿ ಈ ಪಾತ್ರೆಗೆ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು. ಇವಾಗ ನಾನು ಇದಕ್ಕೆ ಕಾಯಿಸಿಟ್ಕೊಂಡಿದ್ದ ಬೆಲ್ಲದ ಪಾನಕನ ಹಾಕ್ಕೊತೀನಿ. ನಾನು ಇದಕ್ಕೆ 4 ಕಪ್ ನೀರು ಹಾಕ್ಕೊತೀನಿ. ಇದು ಗಂಟೆ ಆಗದೆ ಇರೋ ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ಏನಾದರೂ ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಿದೆ. ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಪಿಸ್ತಾ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ. ಫೈನಲಿ ರೆಡಿ ಆಯಿತು ಗಸಗಸೆ ಪಾಯಸ. ಗಸಗಸೆ ಪಾಯಸ ರೆಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬ್ಲಾಗ್ ಗಸಗಸೆ ಪಾಯಸ ಜೊತೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.
ಬಾಯ್.